ಇದೊಂಥರ ವಿಚಿತ್ರ ಅನ್ಸುತ್ತಪ್ಪ. ನೀವು ಅಷ್ಟು ಬುದ್ಧಿ ಖರ್ಚು ಮಾಡಿ ದುಡ್ಡು ಖರ್ಚು ಮಾಡಿ ಕೆಟ್ಟದ್ದು ಮಾಡಿದ್ರು ಕೂಡ ಅವನಿಗೆ ಒಳ್ಳೇದೇ ಆಗುತ್ತೆ ಅಂತ ಗುರುಗಳೇ ಹೇಳ್ತಿದ್ದಾರೆ. ಅಂದರೆ ನೀವೇನೂ ಮಾಡದೇ ಇರೋದೇ ಒಳ್ಳೇದನ್ಸುತ್ತೆ. ಇಲ್ಲ ಗೋವಿಂದ, ಇವತ್ತಿಂದಾನೇ ನಿಜವಾದ ಯುದ್ಧ ಶುರುವಾಗೋದು. ಯುದ್ಧನೇ. ಇಷ್ಟು ದಿನ ಗುರುಗಳು ಯಾರ ಪರನೂ ಇಲ್ಲ ಅಂದ್ಕೊಂಡಿದ್ದೆ. ಆದರೆ ಈಗ ಸ್ಪಷ್ಟ ಆಯಿತು, ಗುರುಗಳು ಆ ವೆಂಕಟನಾಥನ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಮುಂದೆ ಅವನಿಗೆ ಪಟ್ಟ ಕಟ್ಟೋದಕ್ಕೂ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅಂತ. ಹಾಗಂತೀರಾ? ವಿದ್ಯಾಪೀಠದಲ್ಲಿ ನಡೆಯೋ ವಿಚಾರಗಳು ನನಗಿಂತ ಮೊದಲೇ ಗುರುಗಳಿಗೆ ಗೊತ್ತಾಗ್ತಾ ಇದೆ ಅಂದರೆ ಗುರುಗಳು ವೆಂಕಟನಾಥ ಎಲ್ಲಿರ್ತಾನೋ ಅಲ್ಲೆಲ್ಲ ಗೂಢಾಚಾರರನ್ನ ಇಟ್ಟಿದ್ದಾರೆ ಅಂತ. ವೆಂಕಟನಾಥ ಇರೋ ಕಡೆ ಗೂಢಾಚಾರನ ಇಟ್ಟಿದ್ದಾರೋ ಇಲ್ವೋ, ಆದರೆ ನೀವಿರೋ ಕಡೆ ಗೂಢಾಚಾರ ಇರೋದಂತೂ ನಿಜ. ಅವ್ರ ಮಾತನ್ನು ಕೇಳಿದ್ರಲ್ಲ, ನೀವು ಮಾಡೋ ಎಲ್ಲ ಕಿತಾಪತಿನೂ ಚಾಚು ತಪ್ಪದೆ ಹೇಳ್ತಿದ್ದಾರೆ. ಹೇಳಿ ಬಿಡು ಗೋವಿಂದ, ಮುಂದೆ ಅವ್ರಿಗೆ ಚಳ್ಳೆ ಹಣ್ಣು ತಿನ್ನಿಸೋ ತಂತ್ರನ ನಾನು ಪ್ರಯೋಗ ಮಾಡ್ತೀನಿ. ಅಂದರೆ ನಾನು ಏನು ಮಾಡ್ತೀನಿ, ಹೇಗೆ ಮಾಡ್ತೀನಿ ಅನ್ನೋ ವಾಸನೆ ಗುರುಗಳ ಹತ್ರನೂ ಸುಳಿಬಾರ್ದು. ಹಾಗೆ ಮಾಡ್ತೀನಿ, ನೋಡ್ತಾ ಇರೋ ಗೋವಿಂದ. ಸರಸ್ವತಿ, ಈ ಔಷಧಿಯಿಂದ ಇವ್ರ ಜ್ವರ ಕಡಿಮೆ ಆಗತ್ತೇನಮ್ಮ? ಖಂಡಿತ ಕೆಲಸ ಮಾಡುತ್ತೆ ಅಮ್ಮ. ನಮ್ಮ ಕಡೆ ಈ ಥರ ಜ್ವರಕ್ಕೆ ಇದೇ ಔಷಧಿ ಕೊಡೋದು. ಚಿಂತೆ ಬೇಡ ಅಮ್ಮ, ಗುರುಗಳು ಹೇಳ್ಕೊಟ್ಟಿರೋ ವೈದ್ಯಶಾಸ್ತ್ರ ಯಾವತ್ತೂ ಸುಳ್ಳಾಗಲ್ಲ. ಯಾಕೋ ತುಂಬ ಭಯ ಆಗ್ತಿದೆಯಪ್ಪ. ಅಮ್ಮ, ಈ ಜ್ವರ ಊರಲ್ಲೆಲ್ರಿಗೂ ಹರಡ್ತಾ ಇದೆ. ಈಗ ಯಾರು ಯಾರನ್ನೂ ಭೇಟಿಯಾಗೋದು ಬೇಡ. ಈ ಔಷಧಿ ಕೆಲಸ ಮಾಡುತ್ತೆ ಅನ್ನೋ ನಂಬಿಕೆ ನನಗಿದೆ. ಶ್ರೀಹರಿ ಕೃಪೆಯಿಂದ ಅಜ್ಜಿ ಚೇತರಿಸ್ಕೊಂಡ್ರೆ ಈ ಔಷಧಿ ಹಳ್ಳಿ ಜನರಿಗೆ ಸಂಜೀವಿನಿ ಸಿಕ್ಕದ ಹಾಗಾಗುತ್ತೆ. ಯಾರು ನೀವೆಲ್ಲ? ಇವರು ನಮ್ಮಜ್ಜಿಗೆ ಏನಾಯ್ತು? ನಿಲ್ಲಿ, ಹತ್ರ ಹೋಗ್ಬೇಡಿ. ಈ ಜ್ವರ ಅಂಟು ರೋಗ, ನಿಮಗ್ ತೊಂದರೆ ಆಗೋದು ಬೇಡ. ಅಲ್ಲ ವೆಂಕಟನಾಥರೇ, ನಮ್ಮ ಅಜ್ಜಿನ ಕರ್ಕೊಂಡ್ಬಂದು ನಿಮ್ಮನೇಲಿ ಇರಿಸ್ಕೊಂಡಿದ್ದೀರಾ, ನಮಗೆ ಒಂದು ಮಾತು ತಿಳಿಸೋದು ಬೇಡವಾ? ಇವರು ಹೀಗೆ ಹಗಲು ರಾತ್ರಿ ಅಧ್ಯಯನ ಮಾಡಿ ದೊಡ್ಡ ವಿದ್ವಾಂಸರಾದರೆ ಮುಂದೆ ನನ್ನ ಗತಿ ಏನಾಗ್ಬೋದು ಗೋವಿಂದ? ನೀವು ಮಠದಲ್ಲಿ ಕೆಲಸ ಕಳ್ಕೊಂಡು ಭುವನಗಿರಿ ಗದ್ದೆ ಬದಿಯಲ್ಲಿ ನಿದ್ದೆ ಮಾಡೋ ಪರಿಸ್ಥಿತಿ ಬರುತ್ತೆ. ನಿಜ ಗೋವಿಂದ, ನಮ್ಮಪ್ಪ ಮಠದಲ್ಲಿ ಕೆಲಸ ಕೊಡಿಸಿದ್ರು. ಈಗ ನಾನು ಮಠನ ಹಿಡಿತಕ್ಕೆ ತಗೊಂಡು ಈ ಮಠ ನನ್ನ ಅಣತೆಯಂತೆ ನಡೆಯೋ ಹಾಗೆ ಮಾಡಬೇಕು. ಇಲ್ಲ ಅಂದರೆ ನಮ್ಮ ವಂಶಕ್ಕೆ ಅವಮಾನ ಗೋವಿಂದ. ಆದರೂ ಮರಳಿ ಯತ್ನ ಮಾಡು ಅನ್ನೋ ಹಾಗೆ ನೀವು ಪ್ರಯತ್ನ ಪಡ್ತಾನೇ ಇದ್ದೀರಾ. ಆದರೆ ಗುರುಗಳು ನಿಮ್ಮ ದಾರಿಗೆ ಬರ್ತಾನೇ ಇಲ್ವೇ? ಬರ್ತಾರೆ, ಬರಬೇಕು. ನೋಡ್ತಾ ಇರೋ ಹೇಗೆ ಪಳಗಿಸ್ತೀನಿ ಅಂತ. ಗುರುಗಳು ಅಧ್ಯಯನ ಮಾಡ್ತಾ ಇದ್ದೀರಿಯೇ? ದಯವಿಟ್ಟು ಈ ಹಾಲನ್ನು ಸ್ವೀಕರಿಸಬೇಕು. ನಾನು ಅಡುಗೆ ಭಟ್ಟನ್ನ ವಿಚಾರಿಸ್ದೆ, ನೀವು ಪ್ರಸಾದ ಸೇವನೆ ಮಾಡೋದೇ ವಿರಳವಂತೆ. ಅಲ್ಲ ಗುರುಗಳೇ, ಇಷ್ಟೊಂದು ಜ್ಞಾನ ತುಂಬಿಕೊಳ್ಳೋದಕ್ಕೆ ದೇಹಕ್ಕೆ ಶಕ್ತಿ ಬೇಡವೇ? ಭೋಗೇಂದ್ರ, ದೇಹವನ್ನು ದಂಡಿಸ್ದಾಗಲೇ ಅದು ನಮ್ಮ ನಿಯಂತ್ರಣಕ್ಕೆ ಬರೋದು. ಪಂಚೇಂದ್ರಿಯಗಳ ಹಿಡಿತಕ್ಕೆ ಸಿಕ್ಕವನು ಏನು ಬೇಕಾದರೂ ಸಾಧಿಸಲಾರ. ಗುರುಗಳೇ, ನಾನು ಸಾಧನೆ ಮಾಡೋಕ್ಕಾಗದೇ ಇರೋದನ್ನು ನೀವು ಸಾಧಿಸಬೇಕು. ಇದೇ ಈ ಶಿಷ್ಯನ ಬಹುದಿನಗಳ ಮಹದಾಸೆ. ಗುರುಗಳೇ, ನಿನ್ನೆ ನಾನೊಂದು ಕನಸು ಕಂಡೆ. ಆ ಕನಸಿನಲ್ಲಿ ಅರಮನೆಯಲ್ಲಿ ದೊಡ್ಡ ಸಭೆ ನಡೀತಾ ಇತ್ತು. ನೀವು ಪಾಂಡಿತ್ಯದಲ್ಲಿ ಪಂಡಿತರನ್ನ ಸೋಲಿಸಿದ್ರಿ. ಮಹಾರಾಜರು ನಿಮಗೆ ಸನ್ಮಾನ ಮಾಡಿದ್ರು. ಸುಧೀಂದ್ರ ಗುರುಗಳು ನಿಮಗೆ ಪ್ರಶಂಸೆ ಮಾಡಿದ್ರು. ಆ ಕನಸಿನ ಆನಂದವನ್ನ ಮೆಲುಕಾಗ್ತಾ ಇದ್ದೀನಿ ಗುರುಗಳೇ.
ಅಲ್ಲ ಭೋಗೇಂದ್ರ, ನೀನು ನನ್ನ ಬಗ್ಗೆ ಕನಸು ಕಾಣೋದ್ಕಿಂತ ನಿನ್ನ ಜ್ಞಾನಾರ್ಜನೆಯನ್ನ ಹೆಚ್ಚಿಸ್ಕೊ, ದೇಹವನ್ನ ದಂಡಿಸು, ಗುರುಗಳ ಪ್ರೀತಿಗೆ ಪಾತ್ರನಾಗು. ಗುರುಗಳು ಅನ್ಯತಾ ಭಾವಿಸಬಾರ್ದು. ನಿಮ್ಮ ಬಗ್ಗೆ ನಿಮಗೇನೆ ಗೊತ್ತಿಲ್ಲ, ಆದರೆ ನನಗೆ ಗೊತ್ತು. ನಾನು ನಿಮ್ಮ ಬಗ್ಗೆ ಬೆಟ್ಟದಷ್ಟಲ್ಲ, ಬ್ರಹ್ಮಾಂಡದಷ್ಟು ಕನಸುಗಳನ್ನ ಕಟ್ಕೊಂಡಿದ್ದೀನಿ ಗುರುಗಳೇ. ಭೋಗೇಂದ್ರ, ನಾನು ನೋಡ್ತಾನೇ ಇದ್ದೀನಿ, ನಿನಗ್ಯಾಕೆ ನನ್ನ ಬಗ್ಗೆ ಅಷ್ಟೊಂದು ಆಸಕ್ತಿ? ಗುರುಗಳೇ, ನೀವು ಈ ಮಠಕ್ಕೆ ಕಾಲಿಟ್ಟಾಗಲೇ ನನಗೂ ನಿಮಗೂ ಯಾವುದೋ ಜನ್ಮದ ಅನುಬಂಧ ಇದೆ ಅಂತ ಅನ್ನಿಸ್ತು. ಹೋದ ಜನ್ಮದಲ್ಲಿ ನೀವೇ ನನ್ನ ಗುರುಗಳಾಗಿದ್ರಿ, ನಾನು ನಿಮ್ಮ ಶಿಷ್ಯನಾಗಿದ್ದೆ. ನನ್ನ ಸೇವೆಗೆ ಮೆಚ್ಚಿ ಏನು ವರ ಬೇಕು ಅಂತ ನೀವು ಕೇಳಿದ್ರಿ. ನಾನು ಗುರುಗಳೇ, ನನಗೆ ಏನೂ ಬೇಡ, ಮುಂದಿನ ಜನ್ಮದಲ್ಲೂ ನಾನೇ ನಿಮ್ಮ ಶಿಷ್ಯನಾಗಬೇಕು, ಅನುಗ್ರಹಿಸಿ ಅಂತ ಕೇಳ್ಕೊಂಡೆ. ಆಗ ನೀವು ತಥಾಸ್ತು ಅಂದ್ರಿ. ಈಗ ಮತ್ತೆ ನನ್ನ ಗುರುಗಳಾಗಿದ್ದೀರಾ. ಆಹಾ, ಮಠದ ಬಾಳೆಹಣ್ಣು ತುಪ್ಪ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಕನಸು ಕಾಣೋದ್ರಲ್ಲಿ ಪ್ರವೀಣ ನೀನು. ಇನ್ನು ಏನೇನು ಕನಸುಗಳಿವೆ? ನನಗಿರೋದು ಒಂದೇ ಒಂದು ಕನಸು. ನಾನು ಈ ಜನ್ಮದಲ್ಲಿ ನಿಮ್ಮನ್ನು ಬೇಡೋದು ಒಂದೇ ಒಂದು, ನೀವು ಈ ಮಠದ ಪೀಠಾಧಿಪತಿ ಆಗಬೇಕು, ನಾನು ನಿಮ್ಮ ಶಿಷ್ಯನಾಗಬೇಕು. ಇದನ್ನು ಅನುಗ್ರಹಿಸಿ ಗುರುಗಳೇ. ಭೋಗೇಂದ್ರ, ಪೀಠಾಧಿಪತಿ ಆಗೋದು ಅಷ್ಟು ಸುಲಭದ ವಿಷಯವೇ? ಅಲ್ಲ, ನಾನು ಕಾಣದ ಕನಸುಗಳೆಲ್ಲ ನೀನು ಯಾಕೆ ಕಾಣ್ತಾ ಇದೆಯೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ನೀವು ಕೊಟ್ಟ ಹಾಲು ಕುಡಿಲಿಲ್ಲ, ನೀವು ಬಿಟ್ಟ ಬಾಣ ಗುರಿನೂ ತಲುಪಲಿಲ್ವಲ್ಲ ಗುರುಗಳೇ. ಈ ಪ್ರಯೋಗದಿಂದ ನನಗೆ ಒಂದು ಅರ್ಥ ಆಯಿತು. ಏನು? ಇಂಥವರು ನಮ್ಮ ದಾರಿಗೆ ಬರೋದು ತುಂಬ ಕಷ್ಟ, ಪಳಗಿಸ್ಬೇಕು ಅಂತ. ಅಲ್ಲ, ನೀವು ಅಷ್ಟು ಹೊಗಳಿದ್ರು ಅವ್ರಿಗೆ ಇಷ್ಟವೇ ಆಗಲಿಲ್ವೇ? ಈ ಹೊಗಳಿಕೆ ಅನ್ನೋದೇ ಹಾಗೆ ಗೋವಿಂದ. ಇದೊಂದು ರೀತಿ ಮಧುಪಾನದ ಹಾಗೆ. ಮೊದಲು ಬೇಡ ಬೇಡ ಅನಿಸುತ್ತೆ, ಆಮೇಲೆ ಪದೇ ಪದೇ ಬೇಕು ಬೇಕು ಅನಿಸುತ್ತೆ. ಇವರು ನಮ್ಮ ದಾರಿಗೆ ಬಂದೇ ಬರ್ತಾರೆ, ನೋಡ್ತಾ ಇರು.